ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಳ್ನೀರಿಂದ ಒಂದು ಪಾಯಸ ಮಾಡ್ತಾಯಿದ್ದೀನಿ. ಅದಕ್ಕೆ 2 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಕಂಡೆನ್ಸ್ ಮಿಲ್ಕ್, 1 ಲೋಟ ಹಾಲು, 1 ಲೋಟ ಅಂದರೆ ಆ ಕಪ್ಪಲ್ಲಿ ಒಂದು ಕಪ್ ಆಗುತ್ತದು. ಆಮೇಲೆ 1 ಕಪ್ಪು ತೆಂಗಿನಕಾಯಿ ಹಾಲು, ಅದನ್ನು ಎಳ್ನೀರು ಹಾಕಿ ತೆಕ್ಕೊಂಡಿರೋದು. ಮತ್ತು ಎಳ್ನೀರೊಳಗಿರುತ್ತಲ್ಲ ಗಂಜಿ, ತೆಳು ಗಂಜಿ ಕಾಯಿ, ಅದನ್ನು 1 ಕಪ್ ಇಟ್ಕೊಂಡಿದ್ದೀನಿ. ಈಗ ಫಸ್ಟು ಬಾಣಲಿನಲ್ಲಿ ಆ ಹಾಲು ಹಾಕ್ಕೊಳ್ಳೋಣ. ಆಮೇಲೆ ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ಳೋಣ. ಆಮೇಲೆ ಸಕ್ಕರೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಹಾಕಿರೋಷ್ಟು ಒಂದು ಅರ್ಧದಷ್ಟು ಆಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಆ ತೆಂಗಿನ ಹಾಲು ಮಾಡ್ಕೊಳ್ಳುವಾಗ ಎಳ್ನೀರನ್ನು ಉಪಯೋಗಿಸ್ಕೊಂಡಿದ್ದೀನಿ. ಅದೇ ಎಳ್ನೀರಲ್ಲೇ ರುಬ್ಕೊಂಡು ಅದಕ್ಕೆ ಆ ರುಬ್ಬುವಾಗ ಒಂದು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ರುಬ್ಬಿಟ್ಟು ಗಟ್ಟಿಯಾಗಿ 1 ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ, ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ. ಅದೇ ಪ್ರಮಾಣದಲ್ಲಿ ಹಾಲು ತೊಗೊಂಡಿರೋದು, 1 ಕಪ್ ಹಾಲು ತೊಗೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅಕಸ್ಮಾತ್ ಎಳ್ನೀರಲ್ಲಿ ಗಂಜಿ ತೆಂಗಿನಕಾಯಿ ಸ್ವಲ್ಪ ತುಂಬ ದಪ್ಪ ಆಗಿಬಿಟ್ಟಿತ್ತು ಅಂದರೂ ಏನು ಚಿಂತೆ ಇಲ್ಲ, ಅದನ್ನು ಪೀಸ್ ಮಾಡಿ ಇದಕ್ಕೆ ಹಾಕ್ಬೋದು. ಚೆನ್ನಾಗಿ ಒಂದು ಅರ್ಧದಷ್ಟು ಹಿಂಗೋಷ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕೈ ಬಿಡ್ದಲೇ ತಿರುಗಿಸ್ಕೊಂಡು. ನೋಡಿ, ಈಗ ಹಾಲು ಹಿಂಗಿದೆ. ಇವಾಗ ಇದಕ್ಕೆ ನಾವು ತೆಂಗಿನ ಹಾಲು ಹಾಕ್ಕೊಳ್ಳೋಣ. ನೋಡಿ, ಹಿಂಗೆ ಗಟ್ಟಿಯಾಗಿದೆ ಅದು ಹಾಲು. ನಿಮಗೆ ಬೇಕು ಅಂದರೆ ಕಂಡೆನ್ಸ್ ಮಿಲ್ಕ್ ಬೇಕಾದ್ರೆ ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ತೆಂಗಿನ ಹಾಲು ಹಾಕ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ. ಕುಸಿ ಇದು ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಸಕ್ಕರೆ ಬೇಕಾದರೆ ನಿಮ್ಗೆ ಇನ್ನೂ 1 ಸ್ಪೂನ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಬಟ್ ಈಗ ನಾನು ಇಷ್ಟು ಪ್ರಮಾಣಕ್ಕೆ ನಾನು ತೊಗೊಂಡಿರೋ ಸಕ್ಕರೆ ಕರೆಕ್ಟಾಗಿದೆ. ನಾವು ಉಪಯೋಗಿಸೋ ಸಕ್ಕರೆ ಅಳತೆ ಇಷ್ಟೇ ಇದೆ. ಸೊ ಹಾಗಾಗಿ ಇದು ಕರೆಕ್ಟಾಗಿದೆ, ನನಗೆ ಸಿಹಿ ಪ್ರಮಾಣ ಕರೆಕ್ಟಾಗಿದೆ. ನೋಡಿ, ಆಯ್ತಾ ಬಂತದು. ಈಗ ಈ ಗಂಜಿ ಎಳ್ನೀರ್ದು ಗಂಜಿ ಇದೆಯಲ್ಲ, ತೆಂಗಿನಕಾಯಿ ಗಂಜಿ, ಅದನ್ನು ಹಾಕ್ಬಿಡೋಣ. ಗಂಜಿ ಅಂತಂದರೆ ತೆಂಗಿನಕಾಯಿ, ಅದು ಎಳೆ ತೆಂಗಿನಕಾಯಿ. ನೋಡಿ, ಚೆನ್ನಾಗಿ ಕುದ್ದು ದಪ್ಪ ಆಗಿದೆ ಅದೀಗ. ಈಗ ಅದನ್ನು ಹಾಕ್ಕೊಂಬಿಡೋಣ. ಫಸ್ಟ್ ಇದನ್ನು ಹಾಕೋಕ್ಕೆ ಮುಂಚೆ ಒಂದು ಸಲ ಚೆನ್ನಾಗಿ ಕೈಯಲ್ಲಿ ಮುಟ್ಟಿ ನೋಡಿ, ಆಮೇಲೆ ಸಣ್ಣ ಪೀಸ್ ಮಾಡ್ಕೊಳ್ಳಿ. ಅದನ್ನು ಒಂದೊಂದು ಸಲ ಕಂಠ ಎಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ಅದ್ರ ಕರಿ ಸಿಪ್ಪೆ ಇರುತ್ತಲ್ಲ, ಅದು ಸೇರ್ಕೊಂಡಿರುತ್ತೆ. ಅದರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡೇ ಹಾಕಬೇಕು. ಇದು ತುಂಬ ಏನು ಕುದಿಸೋದು ಬೇಕಿಲ್ಲ, ಸಾಕಿದು ಆಫ್ ಮಾಡಿಬಿಡೋಣ. ತುಂಬ ಕುದಿಸೋಕ್ಕೋದ್ರೆ ತೆಂಗಿನಕಾಯಿ ಬೆಂದಿರೋ ಸ್ಟೇಟಲ್ಲಿ ಇರಬಾರ್ದದು. ಇಷ್ಟೇ ಸಾಕು. ಆ ಬಿಸಿಲು ಏನು ಮಾಗುತ್ತಲ್ಲ ಅಷ್ಟೇ ಸಾಕದು. ನೋಡಿ, ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.